ನಕಲಿ ನೋಟ್ ಪ್ರಿಂಟಿಂಗ್ ಫ್ಯಾಕ್ಟರಿ ಜಾಡು ಹಿಡಿದಿದ್ದಾರೆ ಪೊಲೀಸರು. ನಕಲಿ ನೋಟ್ಗಳ ಫ್ಯಾಕ್ಟರಿ ಪತ್ತೆ ಪ್ರಕರಣದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಇದು ನಕಲಿ ನೋಟ್ ಪ್ರಿಂಟಿಂಗ್ ಫ್ಯಾಕ್ಟರಿ ಜಾಡು ಹಿಡಿದು ಫ್ಯಾಕ್ಟರಿ ಪತ್ತೆ ಪ್ರಕರಣದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಣೆಯೂರು ಬಳಿ ಪತ್ತೆಯಾಗಿತ್ತು ಫ್ಯಾಕ್ಟರಿ. ಪ್ರಿಂಟಿಂಗ್ ಫ್ಯಾಕ್ಟರಿ ಬಗ್ಗೆ ಮಾಹಿತಿ ನೀಡಿದ್ದು ಕೊಡಗು ಜಿಲ್ಲಾಧಿಕಾರಿ. ಫ್ಯಾಕ್ಟರಿ ಬಗ್ಗೆ ಗುಪ್ತ ಮಾಹಿತಿ ಪಡೆದಿದ್ರು ಕೊಡಗು ಎಸ್ಪಿ ಬಿಂದುಮಣಿ. ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ಮೇರೆಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ನಕಲಿ ನೋಟ್ ಪ್ರಿಂಟಿಂಗ್ ಫ್ಯಾಕ್ಟರಿಯ ಜಾಡನ್ನು ಹಿಡಿದಿದ್ದಾರೆ. ಕೊಡಗು ಎಸ್ಪಿ ನೀಡಿದಂಥ ಮಾಹಿತಿ ಮೇರೆಗೆ ಈಗ ಪತ್ತೆಯಾಗಿರುವಂಥದ್ದು ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಣೆಯೂರು ಬಳಿ ಒಂದು ನಕಲಿ ನೋಟನ್ನು ಪ್ರಿಂಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ತು. ಇದನ್ನು ಕೊಟ್ಟಿದ್ದು ಇನ್ಯಾರೋ ಅಲ್ಲ, ಕೊಡಗು SP ಅವ್ರು ಕೊಟ್ಟಿದ್ದಾರೆ. ಗುಪ್ತ ಮಾಹಿತಿ ಮೇರೆಗೆ ನಕಲಿ ನೋಟ್ಗಳ ಫ್ಯಾಕ್ಟರಿ ಪತ್ತೆ ಪ್ರಕರಣ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಣೆಯೂರು ಬಳಿ ಪತ್ತೆಯಾಗಿತ್ತು ಫ್ಯಾಕ್ಟರಿ. ನೋಡಿ, 500 ರೂಪಾಯಿ ಮುಖಬೆಲೆಯ ನೋಟ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಕೊಡಗು SP ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕಾರ್ಯಾಚರಣೆ ಮಾಡಿರುವಂಥದ್ದು ಏನೆಲ್ಲ ಸಿಕ್ತು ಮಾಹಿತಿ ಹಂಚ್ಕೊಳ್ಳೋದಾದ್ರೆ? ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಣಿಯೂರಿನಲ್ಲಿ ಏನು ಈ ನಕಲಿ ನೋಟಿನ ಒಂದು ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ಅದು ಕೇವಲ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮಾತ್ರ ಇನ್ಫಾರ್ಮೇಶನ್ ಅಲ್ಲ, ಕೊಡಗು ಜಿಲ್ಲೆಯ SP ಬಿಂದುರಾಣಿಯವರ ಇನ್ಫಾರ್ಮೇಶನ್ ಕೂಡ ಇತ್ತು. ಜಂಟಿ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದಾಗ, ಒಂದು ಟಿಪ್ ಸಿಕ್ಕಿದಾಗ ಅದನ್ನ ಈ ಕಡೆ ಪಾಸ್ ಔಟ್ ಮಾಡಿರ್ತಾರೆ. ಆ ಪಾಸ್ ಔಟ್ ಮಾಡಿದ ನಂತರ ಇಲ್ಲಿ ಈ ಕಾಣಿಯೂರಿನ ಒಂದಂತಸ್ತಿನ ಮನೆಯಲ್ಲಿ 4 ಮನೆಯಲ್ಲಿ ಏನ್ ನಡೀತಾ ಇದೆ ಅದನ್ನ ಅಬ್ಸರ್ವೇಷನ್ ಗೆ 15 ದಿವಸ ತಗೊಂಡಿದ್ದಾರೆ. ಒಂದು 15 ದಿವಸದಿಂದ ಅಲ್ಲಿ ಏನ್ ನಡೀತಾ ಚಟುವಟಿಕೆಗಳು ಏನ್ ನಡೀತಾ ಇತ್ತು, ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಲಾಗಿದೆ. ಹಾಗೇನೆ ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣು ಇಡಲಾಗಿತ್ತು. ಅದರ ನಂತರ ಈ ಒಂದು ಆಪರೇಷನ್ ನಂತರ ರಾತ್ರಿ 2-2:30 ಅಷ್ಟೊತ್ತಿಗೆ ಏಕಾಏಕಿ ದಾಳಿ ನಡೆಸಿ 7 ಜನರನ್ನ ಒಂದೇ ಸಂದರ್ಭದಲ್ಲಿ ಬಂಧಿಸಿರುವಂತದ್ದು. ಇಲ್ಲಿ ಮುಖ್ಯವಾಗಿ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 2 ತುಂಬಾ ಪ್ರಮುಖರು. ಒಂದು ಪುತ್ತೂರಿನ ಇಬ್ರಾಹಿಂ, ಹಾಗೇನೆ ಬೆಳ್ತಂಗಡಿಯ ಸಿರಾಜುದ್ದೀನ್. ಇವರು ಪ್ರಮುಖ ಆರೋಪಿಗಳಾದ್ರೂ ಇದರಲ್ಲಿ ಮಾಸ್ಟರ್ ಮೈಂಡ್, ಅಂದ್ರೆ ಈ ನೋಟ್ ಅನ್ನ ಪ್ರಿಂಟ್ ಮಾಡುವ ಮಾಸ್ಟರ್ ಮೈಂಡ್ ಇದ್ದಿದ್ದು ಇಬ್ರಾಹಿಂ, ಪುತ್ತೂರಿನ ಇಬ್ರಾಹಿಂ. ಈತನಿಗೆ ಸರಿಸುಮಾರು ಒಂದು 60 ವರ್ಷ. ಆದ್ರೆ ಈ ಹಿಂದೆ ಕೂಡ ಆತ ಇಂಥದೇ ಒಂದು ಫೇಕ್ ಕರೆನ್ಸಿ ಪ್ರಿಂಟ್ ಮಾಡೋದ್ರಲ್ಲಿ ಸಿಕ್ಕಿಬಿದ್ದಿದೆ 2002ರಲ್ಲಿ. ಅಂದ್ರೆ ಈತನಿಗೆ ಯಾವುದೆಲ್ಲ ಹೇಗೆ ಮಾಡಬೇಕು, ಎಷ್ಟು ಮೈನ್ಯೂಟ್ ಆಗಿರಬೇಕು, ಪ್ರತಿಯೊಂದು ಆತನಿಗೆ ಗೊತ್ತಿತ್ತು. ಒಂದು ನೋಟ್ ಯಾವ ರೀತಿ ಪ್ರಿಂಟ್ ಮಾಡಬೇಕು, ಅದರಲ್ಲಿ ಏನೆಲ್ಲ ತುಂಬಾ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕು ಅನ್ನೋದು. ಇದಕ್ಕಾಗಿ ಅವರು ಪ್ರಿಂಟರ್ ಹಾಗೇನೆ ಏನೆಲ್ಲ ಬೇಕು ಅಂದ್ರೆ ಸೀಲ್ಗಳಾಗಬಹುದು, ಹಾಗೇನೆ RBIನ ಒಂದು ಕೋಡ್ ಏನಿರ್ತದೆ, ಟ್ಯಾಗ್ ಏನಿರ್ತದೆ, ಅದು ಕೂಡ ಅದನ್ನ ಫೇಕ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು. ಆದ್ರೆ ಇಬ್ರಾಹಿಂ ಈ ಹಿಂದೆ 100 ರೂಪಾಯಿಯ ನೋಟ್ಗಳನ್ನ ಫೇಕ್ ಕರೆನ್ಸಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದ. ಈ ಬಾರಿ 500 ರೂಪಾಯಿಯ ನೋಟ್ಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಆದ್ರೆ ಇನ್ಫಾರ್ಮೇಶನ್ ಸಿಕ್ಕಿದಾಗ ಪೊಲೀಸರು ಈಗಾಗಲೇ ರೈಡ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಪ್ರತಿಯೊಂದು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ 1 ತಿಂಗಳಿಂದ ಇದೆಲ್ಲ ನಡೀತಾ ಇತ್ತು. ಎಷ್ಟು ಇದನ್ನ ಪ್ರಿಂಟ್ ಮಾಡಿದ್ದಾರೆ, ನೋಟನ್ನ ಪ್ರಿಂಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಚಲಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ.